ಹೇಳಿದ್ರು ಇದು ನಿಮ್ಮ ಕೈಯಲ್ಲಿ ಸಾಧ್ಯನಾ ಅಂತ ಹೇಳಿದ್ರು. ಸೊ ನಾವು ಅಧಿಕಾರ ತೆಗೆದುಕೊಂಡು ಮೊದಲನೇ ದಿನನೇ ಬಂದು ನಾವು 10 ಜನ ಇಲ್ಲೇನು ಫ್ರಂಟ್ ಲೈನ್ ಅಲ್ಲಿ ಕೂತಿದ್ದೀವಿ ಕ್ಯಾಬಿನೆಟ್ ಅಲ್ಲಿ. ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟ್ ಎಲ್ಲಿ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಫಸ್ಟ್ ಡೇನೇ ನಾವು ಇದನ್ನ ಆರ್ಡರ್ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡಿ. ನಮಗೂ ಗೊತ್ತಿದೆ ಫೈನಾನ್ಷಿಯಲಿ ಒಂದು ರಾಜ್ಯಕ್ಕೆ 52ರಿಂದ 56 ಸಾವಿರ ಕೋಟಿ ರೂಪಾಯಿ ಹೋಗ್ಬೇಕಾದ್ರೆ ಎಷ್ಟು ಸಮಸ್ಯೆ ಇದೆ ಅಂತೇಳಿ ಆಲ್ಮೋಸ್ಟ್ 20% ಆಫ್ ದಿ ಬಜೆಟ್ ಕೊಡಬೇಕು ಅಂತ ನಮಗೆ ಅರಿವಿದೆ. ಬಟ್ ನಮಗೆ ಜನರ ಕಲ್ಯಾಣ ಮುಖ್ಯ. ಜೀವ ಇದ್ರೆ ಜೀವನ, ಜೀವ ಇಲ್ಲಾಂದ್ರೆ ಜೀವನ ಹೆಂಗೆ? ಜನ ಸತ್ತವ್ರು. ನಾನು 1100 ರೂಪಾಯಿ ಇದು ಗ್ಯಾಸ್ ಬೆಲೆ ಆಗೋಗ್ಬಿಡ್ತು. ಪ್ರತಿಯೊಂದು ಮಾಮೂಲಿ ಅಡುಗೆ ಎಣ್ಣೆ ಬೆಲೆ 90 ರೂಪಾಯಿ ಇದ್ದಿದ್ದು 200 ರೂಪಾಯಿ ಆಗೋಯ್ತು. ಸೊ ಹಿಂಗೆ ಎಲ್ಲ ಬೆಲೆಗಳು, ಸಿಮೆಂಟ್ ಬೆಲೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಎಲ್ಲ ಜಾಸ್ತಿ ಆಗೋದಾಗ ನಾವು ಜನರಿಗೆ ಸಹಾಯ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಬೇಕಾದಷ್ಟು ಟೀಕೆ ಮಾಡಿದ್ರು. ಈಗ ಅಲ್ಟಿಮೇಟ್ಲಿ ಎಲ್ಲ ರಾಜ್ಯಗಳು, BJP ರಾಜ್ಯಗಳು, ಇವತ್ತು ನೀವು ಮೊನ್ನೆ ಡೆಲ್ಲಿಲಿ ನೋಡಿದ್ರಿ, ಮಹಾರಾಷ್ಟ್ರಲ್ಲಿ ನೋಡಿದ್ರಿ, ಮಧ್ಯಪ್ರದೇಶ ನೋಡಿದ್ರಿ. ಸರ್, ಗ್ಯಾರಂಟಿಗೆ ನಮ್ದು ವಿರೋಧ ಅಲ್ಲ. ನೀವು ಆ ಸಮಿತಿ ಮಾಡಿ ಅಧ್ಯಕ್ಷನ್ ಮಾಡಿದ್ರಲ್ಲ ಅಂತ ವಿರೋಧ. ಗ್ಯಾರಂಟಿ ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟ್ ಎಲ್ಲಿ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಕಾಂಗ್ರೆಸ್ ಅಧ್ಯಕ್ಷರೇ, ಪ್ರಾರಂಭದಲ್ಲಿ ಒಂದ್ ನಿಮಿಷ ಪ್ರಾರಂಭದಲ್ಲಿ ಗ್ಯಾರಂಟಿಗೆ ವಿರೋಧ ಮಾಡಿದ್ರು. ಆಮೇಲೆ ನಾವು ಇಂಪ್ಲಿಮೆಂಟ್ ಮಾಡಿದ್ವು, ಜನರಿಗೆ ತಲುಪ್ತು. ನಾವು ಒಂದೇ ದಿನದಿಂದನೂ ಗ್ಯಾರಂಟಿಯನ್ನು ವಿರೋಧ ಮಾಡಿಲ್ಲ. ಹೇಳಿದ್ರು ಇದು ನಿಮ್ಮ ಕೈಯಲ್ಲಿ ಸಾಧ್ಯನಾ ಅಂತ ಹೇಳಿದ್ರು. ಸೊ ನಾವು ಅಧಿಕಾರ ತೆಗೆದುಕೊಂಡು ಮೊದಲನೇ ದಿನನೇ ಬಂದು ನಾವು 10 ಜನ ಇಲ್ಲೇನು ಫ್ರಂಟ್ ಲೈನ್ ಅಲ್ಲಿ ಕೂತಿದ್ದೀವಿ ಕ್ಯಾಬಿನೆಟ್ ಅಲ್ಲೇ ಫಸ್ಟ್ ಡೇನೇ ನಾವು ಇದನ್ನ ಆರ್ಡರ್ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡಿ. ನಮಗೂ ಗೊತ್ತಿದೆ ಫೈನಾನ್ಷಿಯಲಿ ಒಂದು ರಾಜ್ಯಕ್ಕೆ 52ರಿಂದ 56 ಸಾವಿರ ಕೋಟಿ ರೂಪಾಯಿ ಹೋಗ್ಬೇಕಾದ್ರೆ ಎಷ್ಟು ಸಮಸ್ಯೆ ಇದೆ ಅಂತೇಳಿ ಆಲ್ಮೋಸ್ಟ್ 20% ಆಫ್ ದಿ ಬಜೆಟ್ ಕೊಡಬೇಕು ಅಂತ ನಮಗೆ ಅರಿವಿದೆ. ಬಟ್ ನಮಗೆ ಜನರ ಕಲ್ಯಾಣ ಮುಖ್ಯ. ಜೀವ ಇದ್ರೆ ಜೀವನ, ಜೀವ ಇಲ್ಲಾಂದ್ರೆ ಜೀವನ ಹೆಂಗೆ? ಜನ ಸತ್ತವ್ರು. ನಾನು 1100 ರೂಪಾಯಿ ಇದು ಗ್ಯಾಸ್ ಬೆಲೆ ಆಗೋಗ್ಬಿಡ್ತು. ಪ್ರತಿಯೊಂದು ಮಾಮೂಲಿ ಅಡುಗೆ ಎಣ್ಣೆ ಬೆಲೆ 90 ರೂಪಾಯಿ ಇದ್ದಿದ್ದು 200 ರೂಪಾಯಿ ಆಗೋಯ್ತು. ಸೊ ಹಿಂಗೆ ಎಲ್ಲ ಬೆಲೆಗಳು, ಸಿಮೆಂಟ್ ಬೆಲೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಎಲ್ಲ ಜಾಸ್ತಿ ಆಗೋದಾಗ ನಾವು ಜನರಿಗೆ ಸಹಾಯ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಬೇಕಾದಷ್ಟು ಟೀಕೆ ಮಾಡಿದ್ರು. ಈಗ ಅಲ್ಟಿಮೇಟ್ಲಿ ಎಲ್ಲ ರಾಜ್ಯಗಳು, BJP ರಾಜ್ಯಗಳು, ಇವತ್ತು ನೀವು ಮೊನ್ನೆ ಡೆಲ್ಲಿಲಿ ನೋಡಿದ್ರಿ, ಮಹಾರಾಷ್ಟ್ರಲ್ಲಿ ನೋಡಿದ್ರಿ, ಮಧ್ಯಪ್ರದೇಶ ನೋಡಿದ್ರಿ. ಸರ್, ಗ್ಯಾರಂಟಿಗೆ ನಮ್ದು ವಿರೋಧ ಅಲ್ಲ. ನೀವು ಆ ಸಮಿತಿ ಮಾಡಿ ಅಧ್ಯಕ್ಷನ್ ಮಾಡಿದ್ರಲ್ಲ ಅಂತ ವಿರೋಧ. ಗ್ಯಾರಂಟಿ ಮಾಡಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷರೇ, ಪ್ರಾರಂಭದಲ್ಲಿ ಒಂದ್ ನಿಮಿಷ ಪ್ರಾರಂಭದಲ್ಲಿ ಗ್ಯಾರಂಟಿಗೆ ವಿರೋಧ ಮಾಡಿದ್ರು. ಆಮೇಲೆ ನಾವು ಇಂಪ್ಲಿಮೆಂಟ್ ಮಾಡಿದ್ವು, ಜನರಿಗೆ ತಲುಪ್ತು. ನಾವು ಒಂದೇ ದಿನದಿಂದನೂ ಗ್ಯಾರಂಟಿಯನ್ನು ವಿರೋಧ ಮಾಡಿಲ್ಲ. ಪ್ರಧಾನಮಂತ್ರಿಗಳೇ ವಿರೋಧ ಮಾಡಿದ್ರು.